ಇವತ್ತು ವಿಶೇಷವಾಗಿ ಸಾಕಷ್ಟು ಐ ಲೈಫ್ನಲ್ಲಿ ಯುವಕರಿಗೆ ಹಾಗೂ ಯುವತಿಯರಿಗೆ ಅವಕಾಶಗಳನ್ನ, ಸಮಾನತೆಯನ್ನ, ಶಿಕ್ಷಣವನ್ನ ಹಾಗೂ ಸಾಮಾಜಿಕ ಕಳಕಳಿಯ ಮುಖಾಂತರ ಇವತ್ತು ನಮ್ಮ ಸಂಪ್ರದಾಯವನ್ನ ಉಳಿಸೋದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಬೆಳೆಸೋದ್ರ ಜೊತೆಗೆ ಇವತ್ತು ಉದ್ಯೋಗ ಸೃಷ್ಟಿಯನ್ನ ಹಲವಾರು ಸ್ಟಾಲ್ಗಳ ಹಾಕುವ ಮೂಲಕ 250ಕ್ಕೂ ಹೆಚ್ಚಿನ ಒಂದು ಸ್ಟಾಲ್ಗಳ ಮೂಲಕ ಮಹಿಳಾ ಉದ್ಯಮದವರಿಗೂ ಅವಕಾಶವನ್ನ ಕಲ್ಪಿಸಿಕೊಡ್ತಿರೋದಕ್ಕೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನ ಸಮಸ್ತ ಮಹಿಳೆಯರ ಪರವಾಗಿ ಸಲ್ಲಿಸೋದಕ್ಕೆ ಬಯಸ್ತೀನಿ ಬಂಧುಗಳೇ. ಕೇವಲ ಮಹಿಳೆ 4 ಚೌಕಟ್ಟಿನಲ್ಲಿ ಮನೆ, ಮಕ್ಕಳು ಹಾಗೂ ಗಂಡ ಹಾಗೂ ತನ್ನ ಒಂದು ಏನು ದಿನನಿತ್ಯ ಒಂದು ಕಾರ್ಯಗಳಲ್ಲಿ ನಿಮಿತ್ತಕ್ಕೆ ಅಷ್ಟೇ ಸೀಮಿತವಲ್ಲ, ಮಹಿಳೆಯರು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತೇಳಿ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಂತವ್ರು ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದೇ ಒಂದು ಹಾದಿಯಲ್ಲಿ ಇವತ್ತು ಐ ಲೈಫ್ನವರು ಕೂಡ ಮಹಿಳೆಯರು ಆರ್ಥಿಕವಾಗಿ ಸಬಲಗೊಳ್ಳಬೇಕು. ಮಹಿಳೆಯರು ಇವತ್ತು ಕೇವಲ ಮನೆಗಷ್ಟೇ ಸೀಮಿತ ಅಲ್ಲ, ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಜೀವನವನ್ನ ನಡೆಸಿದ್ರೆ ಕುಟುಂಬ ಸ್ವಾವಲಂಬಿ ಆಗುತ್ತೆ. ಕುಟುಂಬದಿಂದ ಇವತ್ತು ಜಗತ್ತು ಹಾಗೂ ಸಮಾಜವನ್ನ ಇವತ್ತು ಸುಧಾರಿಸೋದಕ್ಕೆ ಸಾಧ್ಯತೆ ಅಂತೇಳಿ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಇವತ್ತು ಗುಹೇಶ್ವರರ ಒಂದು ವಚನ ಇದೆ, ಹೆಣ್ಣಾದರೇನು ಗಂಡಾದರೇನು ಆತ್ಮ ಒಂದೇ, ಲಿಂಗ ಬೇರೆ ಲಿಂಗಾಯತ ಒಂದೇ, ಗುಹೇಶ್ವರ ಅಂತೇಳಿ. ಇವತ್ತು ಯಾವುದಕ್ಕೂ ಕೂಡ ಇಂದಿನ ಶರಣರು ಕಾಯಕದಲ್ಲೇ ಕೈಲಾಸವನ್ನ ಕಾಣು ಅಂತೇಳಿ ಇವತ್ತು ಬಸವಾದಿ ಶರಣರು ನಮಗೆ ಆದಿಯನ್ನ ಹಾಕೊಟ್ಟಿದ್ದಾರೆ. ಕಾಯಕವನ್ನ ಹೆಣ್ಣಾದರೇನು ಗಂಡಾದರೇನು ನಾವೆಲ್ಲರೂ ಕೂಡ ಸಮಾನರು, ಕಾಯಕವನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಸಬಲರು ಅಂತೇಳಿ ತೋರಿಸ್ಕೊಟ್ಟಂತರು ಶರಣಾರ್ಥಿ ಪ್ರಮುಖರು. ಅಂಥದ್ರಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ನಾವು ಇವತ್ತು ಈ ಉದ್ಯಮ ನಮಿಗಲ್ಲ, ಈ ಒಂದು ಕ್ಷೇತ್ರ ನಮಿಗಲ್ಲ, ನಾವು ಶಿಕ್ಷಣದಲ್ಲಿ ಕ್ರಾಂತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಉದ್ಯಮದಲ್ಲಿ ಕ್ರಾಂತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ಹೆಣ್ಣು ಮಕ್ಕಳಿಗಲ್ಲ ಗಂಡು ಮಕ್ಕಳಿಗಷ್ಟೇ ಅಂತೇಳಿ. ಇವತ್ತು ಯಾಕೆ ಈ ತಾರತಮ್ಯ ಬರ್ತಾ ಇದೆ ಅಂತಂದ್ರೆ, ಮನೆಗಳಲ್ಲಿ ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಗಂಡು ಮಕ್ಕಳಿಗೆ ನಾವು ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ. ನೀನು ಗಂಡು ಮಗು ಕಸ ಗುಡಿಸ್ಬೇಡ, ನೀನು ಗಂಡು ಮಗು ಇದನ್ನ ಮಾಡಬೇಡ, ನೀನು ಅದನ್ನ ಮಾಡಬೇಡ, ಹೆಣ್ಣು ಮಕ್ಕಳಿಗೆ ಸೀಮಿತ ಅಂತೇಳಿ ಹೆಣ್ಣು ಮಕ್ಕಳನ್ನ ಕೇವಲ ಮನೆ ಕೆಲಸಕ್ಕೋಸ್ಕರ ಸೀಮಿತಗೊಳಿಸಿ ಗಂಡು ಮಕ್ಕಳಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಂಥದ್ದು ತಾಯಂದಿರ ತಪ್ಪು. ಆ ಒಂದು ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ಮನೆಯಲ್ಲೇ ಸಮಾನತೆಯನ್ನ ಸೃಷ್ಟಿ ಮಾಡುವಂಥದ್ದು ನಮ್ಮೆಲ್ಲರ ತಾಯಂದಿರ ಆದ್ಯ ಕರ್ತವ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಈ ಒಂದು ನಿಟ್ಟಿನಲ್ಲಿ ಸಮಾನತೆಯನ್ನ ಬರಬೇಕು ಅಂತಂದ್ರೆ ಇವತ್ತು ಹೆಣ್ಣು ಮಕ್ಕಳು ಕೂಡ ಇವತ್ತು ಶಿಕ್ಷಣವಂತರಾಗಬೇಕು, ಉದ್ಯೋಗಿಗಳಾಗಬೇಕು, ದೊಡ್ಡ ದೊಡ್ಡ ಉದ್ಯಮದಲ್ಲಿ ತಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸೋದ್ರ ಜೊತೆಗೆ ತಮ್ಮದೇ ಆದಂತ ಇವತ್ತು ಸಾಕಷ್ಟು ಕ್ರಾಂತಿಗಳನ್ನ ಹೆಣ್ಣು ಮಕ್ಕಳು ಇವತ್ತು ಕೊಟ್ಟಂತ ಮನೆಗಾಗಿರ್ಬೋದು, ಹುಟ್ಟಿದಂತ ಮನೆಯಲ್ಲಾಗಿರ್ಬೋದು ತಮ್ಮದೇ ಆದಂತ ಹೆಸರಿರುತ್ತೆ. ತಮ್ಮದೇ ಆದಂತ ವಿಶಿಷ್ಟವಾದಂತ ಹೆಸರನ್ನ ಗಳಿಸಿ ತಮ್ಮದೇ ಆದಂತ ಒಂದು ಛಾಪು ಮೂಡಿಸುವಂತ ಶಕ್ತಿ ಇಂದಿನ ಇತಿಹಾಸದಲ್ಲಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿಬಾಯಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಇವೆಲ್ಲ ಇತಿಹಾಸ ಪುಟಗಳನ್ನ ಸೇರೋದ್ರ ಜೊತೆಗೆ ಇವತ್ತು ಅಂತರಿಕ್ಷದಲ್ಲಿ ಆದಂತ ಸುನೀತಾ ಚೌಹಾಣ್ ಅವರಾಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು, ಎಲ್ಲದರಲ್ಲಿ ಇವತ್ತು ಮಹಿಳೆಯರು ಮುಂದೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಇವತ್ತು ಮಹಿಳೆಯರಿಗೆ ಸಾಕಷ್ಟು ಸ್ವಾವಲಂಬಿಗಳಾಗಿ, ಸ್ವಾಭಿಮಾನಿಗಳಾಗಿ ಅಂತೇಳಿ ಏನು ಐ ಲೈಫರು ಒಂದು ಟ್ಯಾಗ್ಲೈನ್ ಅನ್ನ ಹ್ಯಾಶ್ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಇದು ಖಂಡಿತವಾಗ್ಲೂ ನಮ್ಮ ಲಿಂಗಾಯತರಿಗೆ ಇವತ್ತು ನಾವೆಲ್ಲ ಒಳಪಂಗಡವನ್ನ ಮರೆತು ನಾವೆಲ್ಲರೂ ಲಿಂಗಾಯತರು ಒಂದೇ, ನಮ್ಮಷ್ಟ ಬಲಿಷ್ಠರು ಯಾರು ಇಲ್ಲ ಅನ್ನುವಂತ ಮನೋಭಾವನವನ್ನ ಇಟ್ಕೊಂಡ್ರೆ ಇವತ್ತು ನಮ್ಮ ಹೊರಟಿಯವರು ಹೇಳ್ತಾ ಇದ್ರು ಇಡೀ ದೇಶವನ್ನೇ ಆಳ್ಬಹುದು ಅಂತೇಳಿ. ಖಂಡಿತವಾಗ್ಲೂ ಇಡೀ ದೇಶವನ್ನ ಆಳುವಂತ ಶಕ್ತಿ ಯಾರಾದ್ರೂ ಇದ್ದೆ ಅದು ನಮ್ಮ ಲಿಂಗಾಯತರಿಗೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಇಂಥ ಒಗ್ಗಟ್ಟಿನಲ್ಲಿ ಸಾಕಷ್ಟು ಆರ್ಥಿಕವಾಗಿ ನಾವೆಲ್ಲರೂ ಸಬಲೀಕರಣಗೊಳ್ಳುವಂತ ಬಹಳ ಮುಖ್ಯ ಆಗಿರೋದ್ರಿಂದ ಇಂಥ ಕಾರ್ಯಕ್ರಮಗಳು ಐ ಲೈಫ್ ಇಂದ ಇನ್ನೂ ಹಲವಾರು ಕಡೆ ನಡೀಲಿ ಅಂತೇಳಿ ನಾನು ಐ ಲೈಫ್ ಅವರಿಗೆ ಮನವಿಯನ್ನ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ನನಗೆ ಕೊಟ್ಟಿರುವಂಥದ್ದು 2 ನಿಮಿಷ ಸಮಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಹೆಣ್ಣು ಮಕ್ಕಳು ಕೂಡ ಆ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ನಮ್ಮ ಕೈಯಲ್ಲಿ ಆಗಲ್ಲ ಅನ್ನುವಂಥದ್ದೇನೂ ಇಲ್ಲ. ಸಾಕಷ್ಟು ಹೆಣ್ಣು ಮಕ್ಕಳು ಇವತ್ತು ಅಟ್ಲಾಂಟಿಕ್ ಓಷನ್ನ ಒಂದು ದ್ವೀಪವನ್ನ ಸಾಗಿದ್ದಾರೆ, ಎವರೆಸ್ಟ್ ಮೌಂಟೇನ್ ಅನ್ನ ಏರಿದ್ದಾರೆ. ಅದಕ್ಕಿಂತ ದೊಡ್ಡದೇನಲ್ಲ ಉದ್ಯೋಗ ಮಾಡುವಂಥದ್ದು. ನಾವು 10-100 ರೂಪಾಯಿಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೋಟಿಗಟ್ಟಲೆ ಕಳಿಸುವಂತ ಶಕ್ತಿ ಇವತ್ತು ಹೆಣ್ಣು ಮಕ್ಕಳಿಗಿರೋದ್ರಿಂದ ಇವತ್ತು ತಡ ಆಗ್ತಾ ಇದೆ ಅಂತೇಳಿ ಚೀಟಿ ಬಂತು. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ
ಮತ್ತೊಮ್ಮೆ ಐ ಲೈಫ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಕೊನೆಯದಾಗಿ ಬಸವಣ್ಣವರ ಒಂದು ವಚನದ ಮೂಲಕ ನನ್ನ ಮಾತುಗಳನ್ನು ಮುಗಿಸೋದಕ್ಕೆ ಬಯಸ್ತೀನಿ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹನಿಯುವುದಯ್ಯ, ನೀನೊಲಿದರೆ ವಿಷ ಅಮೃತವಾಗುವುದಯ್ಯ, ನೀನೊಲಿದರೆ ಪಡಿ ಪದಾರ್ಥಗಳು ಇದ್ದಲ್ಲಿರ್ಪುದಯ್ಯ ಕೂಡಲ ಸಂಗಮ ದೇವ ಅಂತೇಳಿ. ಯಾಕೆ ಅಂತಂದ್ರೆ ವಚನಗಳನ್ನು ನಾವು ಬಾಯ್ಪಾಟ್ ಮಾಡುವಂಥದ್ದು ಬಹಳ ಮುಖ್ಯ ಆಗಿದೆ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಪರಂಪರೆ ಉಳಿಬೇಕು ಅಂತಂದ್ರೆ ಅವನು ಉಳಿಸಿ ಬೆಳೆಸುವಂತ ಯುವ ಶಕ್ತಿಯ ಜೊತೆಗೆ ನಮ್ಮ ಕರ್ತವ್ಯನೂ ಕೂಡ ಇರೋದ್ರಿಂದ ನಾವೆಲ್ಲರೂ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಶರಣರ ತತ್ವ, ಕಾಯಕ ದಾಸೋಹ ಹಾಗೂ ಶಿಕ್ಷಣ ಎಲ್ಲ ಒಂದು ಮಾನವೀಯತೆಯ ಮೌಲ್ಯಗಳನ್ನು ಮುಂದುವರಿಸುವಂಥ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅಂತೇಳಿ, ನಮಗೂ ಒಂದು ಬಾಗಲಕೋಟೆಗೆ ಐ ಲೈಫ್ನವರು ಅವಕಾಶ ಮಾಡಿಕೊಡಿ, ನಮ್ಮ ಜಿಲ್ಲೆಯಲ್ಲೂ ಕೂಡ ಮಾಡ್ರಿ ಅಂತೇಳಿ ಅವರಿಗೆ ವಿಶೇಷವಾದಂಥ ಮನವಿಯನ್ನು ಮಾಡಿಕೊಂಡು ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ ಬಂಧುಗಳೇ. ಧನ್ಯವಾದಗಳು.